ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಮ್ ಟಿವಿ. ನಾನು ಭೀಮೇಶ್ ಗೋನಾಳ್. ವೀಕ್ಷಕರೇ, ದೇಶದಲ್ಲಿ ಮತ್ತು ರಾಜ್ಯದಲ್ಲಿ ಕೆಲವೊಂದು ಪ್ರಕರಣಗಳಿರುತ್ತೆ. ಅದು ಎಷ್ಟರ ಮಟ್ಟಿಗೆ ಇರುತ್ತೆ ಅಂತಂದರೆ, ಆ ಪ್ರಕರಣಗಳಿಗೆ ಜೀವಾವಧಿ ಶಿಕ್ಷೆಯನ್ನು ಬಿಟ್ಟರೆ, ಮರಣದಂಡನೆಯನ್ನು ಬಿಟ್ಟರೆ ಬೇರೆ ಯಾವುದೇ ಒಂದು ಶಿಕ್ಷೆಯನ್ನು ಕೊಡೋಕ್ಕೆ ಆಗಲ್ಲ ಅನ್ನೋ ರೀತಿಯಲ್ಲಿ ಆಗಿಬಿಟ್ಟಿರುತ್ತೆ. ಇಂತಹ ಅನೇಕ ಪ್ರಕರಣಗಳನ್ನು ನೋಡಿದ್ದೀವಿ. ಅದೇ ರೀತಿಯಾದಂತಹ ಒಂದು ಪ್ರಕರಣ ಈಗ ಬಂದಿರುವಂಥದ್ದು. ಕೋರ್ಟ್ ಕೂಡ ಆದೇಶವನ್ನು ಕೊಟ್ಟಿದೆ. ಇಬ್ಬರಿಗೆ ಮರಣದಂಡನೆ, 5 ಜನಕ್ಕೆ ಜೀವಾವಧಿ ಶಿಕ್ಷೆ. ಅದು ಬೇರೆ ಯಾರಿಗೂ ಅಲ್ಲ, ಒಂದೇ ಮನೆಯಲ್ಲಿರುವಂಥವರಿಗೆ ಇದೆಲ್ಲ ಶಿಕ್ಷೆ ಕೊಟ್ಟಿರುವಂಥದ್ದು. ಹಾಗಾದರೆ ಏನು ಈ ಒಂದು ಪ್ರಕರಣ? ಯಾಕೆ ಏನು ಘಟನೆ ನಡೀತು? ಇಂತಹ ದೊಡ್ಡ ಶಿಕ್ಷೆ ಕೊಡೋಕ್ಕೆ ಕಾರಣ ಏನು? ಏನಾಗಿತ್ತು? ಅಷ್ಟರ ಮಟ್ಟಿಗೆ ಈ ಎಲ್ಲ ವಿಚಾರಗಳನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ನೋಡಿ, ಒಂದೇ ಫ್ಯಾಮಿಲಿಯ 2 ಸಹೋದರರಿಗೆ ಮರಣದಂಡನೆ ಶಿಕ್ಷೆಯನ್ನು ಕೊಡಲಾಗಿದೆ ಒಂದು ಕೇಸ್ನಲ್ಲಿ. ಅದರ ಜೊತೆಗೆ ಒಂದೇ ಕುಟುಂಬದ 5 ಜನರಿಗೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ ಕೋರ್ಟ್. ಯಾಕೆ ಕೊಡ್ತು ಅಂತ ಅದನ್ನು ವಿವರವಾಗಿ ನೋಡೋಣ. ಕಲಬುರಗಿಯಲ್ಲಿ ಹೈಕೋರ್ಟ್ ಏನಿದೆ, ಆ ಹೈಕೋರ್ಟ್ನಲ್ಲಿರುವಂತಹ ದ್ವಿಸದಸ್ಯ ಪೀಠ ಈ ರೀತಿಯಾದಂತಹ ಒಂದು ಮಹತ್ವವಾದಂಥ ಆದೇಶವನ್ನು, ತೀರ್ಪನ್ನು ಕೊಟ್ಟಿರುವಂಥ. ಪದೇ ಪದೇ ಸಾರ್ವಜನಿಕ ವಲಯದಲ್ಲಿ ಕೆಲವೊಂದು ಘಟನೆ ಆಗ್ತಾ ಇರುತ್ತೆ. ಮುಜುಗರ ತರುವಂಥದ್ದು ಕೆಲವೊಂದು, ಆದರೆ ಭಯ ಹುಟ್ಟಿಸುವಂತಹ ಘಟನೆಗಳು ಇನ್ನೊಂದು ಕಡೆ ಆಗ್ತಾ ಇರುತ್ತೆ. ಕ್ರೈಮ್ ರೇಟ್ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಒಂದೇ ಫ್ಯಾಮಿಲಿಯಲ್ಲಿ ಇರುವಂಥವ್ರಿಗೆ ಇಷ್ಟರ ಮಟ್ಟಿಗೆ ಒಂದು ದೊಡ್ಡ ಶಿಕ್ಷೆಯನ್ನು ಕೊಡಬೇಕಂದ್ರೆ ಅದಕ್ಕೆ ತಕ್ಕ ಹಾಗೆ ಏನೋ ಒಂದು ದೊಡ್ಡ ಘಟನೆ ನಡೆದೇ ಇರುತ್ತೆ ಅನ್ನೋಂಥದ್ದು ಸತ್ಯ ಕೂಡ ಹೌದು. ಹೀಗಾಗಿ ಇಂಥದ್ದೊಂದು ಮಹತ್ವವಾದಂಥ ಒಂದು ಆದೇಶ ಬಂದಿರುವಂಥದ್ದು ನಿಜಕ್ಕೂ ಕೂಡ ಆ ಭಾಗದ ಜನರಿಗೆ ಭಯ ಹುಟ್ಟಿಸುವಂತ ಆಗ್ಬಿಡುತ್ತೆ. ಮತ್ತು ಇದಕ್ಕೆ ಕೊಟ್ಟಂತಹ ಒಂದು ಶಿಕ್ಷೆ ಏನಿದೆ, ಇದು ಸರಿ ಅಂತ ಕೆಲವರು ಹೇಳೋ ರೀತಿಯಲ್ಲೂ ಕೂಡ ಇದೆ. ಕಲಬುರಗಿಯಲ್ಲಿರುವಂತಹ ಹೈಕೋರ್ಟ್ ಏನಿದೆ, ಅದು ಈ ರೀತಿಯಾದ ತೀರ್ಪು ಕೊಟ್ಟಿದೆ. ನೋಡಿ, ವಿಜಯಪುರದ ಮಿದ್ದೇಬಿಹಾಳ ತಾಲೂಕಿನ ಗುಂಡನಕಲ್ ಗ್ರಾಮದಲ್ಲಿ ನಡೆದಂತಹ ಒಂದು ಮರ್ಯಾದಾ ಹತ್ಯೆಯ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈ ರೀತಿಯಾದಂತಹ ಒಂದು ಮಹತ್ತರವಾದ ತೀರ್ಪು ಬಂದಿದೆ. ಯಾಕಂದರೆ ನಾವು ಸಮಾಜದಲ್ಲಿ ಇನ್ನೂ ಕೂಡ ನೋಡ್ತಾನೇ ಇದ್ದೀವಿ, ಜಾತಿ ಧರ್ಮ ತಾರತಮ್ಯ ಇವೆಲ್ಲವೂ ಕೂಡ ಇನ್ನೂ ಇದೆ. ಕೆಲವರು ಹೇಳ್ತಾರೆ ಕಡಿಮೆ ಆಗಿದೆ. ಹೌದು, ನಿಜಕ್ಕೂ ಕೂಡ ಮೊದಲಿಗಿಂತ ಇಂದು ಎಷ್ಟೋ ಮಟ್ಟಿಗೆ ಕಡಿಮೆ ಆಗಿದೆ. ಆದರೂ ಕೂಡ ಕೆಲವೊಂದು ಗ್ರಾಮೀಣ ಭಾಗದಲ್ಲಿ ಏನಾಗ್ತಾ ಇದೆ ಅಂದರೆ ಇನ್ನೂ ಕೂಡ ಇಂದು ಜಾತಿ ವ್ಯವಸ್ಥೆ ಇನ್ನೂ ಕೂಡ ಹಾಗೇ ಇದೆ, ಹಳೆ ಕಾಲದಿದ್ದಾಗೆ ಇದೆ. ಅದು ಎಷ್ಟರ ಮಟ್ಟಿಗೆ ಇದೆ ಅಂದರೆ ಒಂದು ಪ್ರಾಣವನ್ನೇ ಬಲಿ ತೆಗೆದುಕೊಳ್ಳುವಂತಹ ರೀತಿಯಲ್ಲಿ ನಮ್ಮ ವ್ಯವಸ್ಥೆ ಇನ್ನೂ ಕೂಡ ಉಳಿದಿದೆ. ಕಾನೂನು ಹೇಳುತ್ತೆ, ಕಾನೂನಿನಲ್ಲಿ ಸಾಕಷ್ಟು ರೂಲ್ಸ್ಗಳಿವೆ, ಕಾನೂನಿನಲ್ಲಿ ಶಿಕ್ಷೆ ಇದೆ ಅಂತಲೂ ಗೊತ್ತು. ಆದರೂ ಕೂಡ ಅದಕ್ಕೆ ತಲೆ ಕೆಡಿಸ್ಕೊಳ್ಳದೆ, ಭಯಪಡದೆ, ತಮ್ಮ ಮರ್ಯಾದೆಗೋಸ್ಕರ ತಮ್ಮ ಮನೆಯವರನ್ನೇ ಇವರು ಸಾಯಿಸುವಂಥ ಮಟ್ಟಿಗೆ ಜನರ ಇನ್ನೂ ಮನಸ್ಥಿತಿ ಉಳಿದಿದೆ ಅಂದರೆ ಇನ್ನೂ ಕೂಡ ಇವರಿಗೆ ಜ್ಞಾನದ ಕೊರತೆ ಇದೆ ಅಂತಲೇ ಅರ್ಥ. ಯಾಕಂದರೆ ಸಹೋದರಿಯನ್ನು, ತಂಗಿಯನ್ನು ಇಲ್ಲಿ ಅಣ್ಣ ತಮ್ಮಂದಿರು ಇಬ್ಬರು ಸೇರಿಕೊಂಡು ಕೊಲೆ ಮಾಡಿರುವಂಥದ್ದು, ಅದಕ್ಕೆ ಸಾಥ್ ಕೊಟ್ಟಿರುವಂಥದ್ದು ಕುಟುಂಬದವರು ಕೂಡ. ಇಂತಹ ಒಂದು ಭೀಕರ ಘಟನೆ ನಡೆದಿರೋದಕ್ಕೇನೆ ಇವರಿಗೆ ಮರಣದಂಡನೆ ಕೊಟ್ಟಿದೆ. ನೋಡಿ, ಗರ್ಭಿಣಿಯಾದಂತಹ ಒಂದು ಸಹೋದರಿ ಏನಿರ್ತಾಳೆ, ಆಕೆಯನ್ನು ಬೆಂಕಿ ಹಚ್ಚಿ ಜೀವಂತವಾಗಿರುವಾಗಲೇ ಸುಟ್ಟು ಕೊಲೆ ಮಾಡಿದ್ದಾರೆ. ಆ ಪಾಪಿಗಳು ಯಾರಂದರೆ 31 ವರ್ಷದ ಇಬ್ರಾಹಿಂ ಸಾಬ್ ಹಾಗೂ ಈತನ ಸಹೋದರ. ಆತ ಲಾರಿ ಚಾಲಕ ಆಗಿರ್ತಾನೆ. ಆತನಿಗೆ 28 ವರ್ಷ. ಆತನ ಹೆಸರು ಅಕ್ಬರ್ ಅಂತ. ಇವರಿಬ್ಬರು ಏನಿದ್ದಾರೆ, ಈ ಒಂದು ಕೃತ್ಯವನ್ನು ಎಸಗಿದ್ರು. ಇವರಿಬ್ಬರಿಗೆ ಈಗ ಕೋರ್ಟು ಮರಣದಂಡನೆಯನ್ನು ಕೊಟ್ಟಿದೆ. ನೀವು ಮಾಡಿರುವಂತಹ ಒಂದು ಕೃತ್ಯ ಏನಿದೆ ಸಾಮಾನ್ಯವಾದ್ದಲ್ಲ. ಬದುಕಿರುವಂತಹ ಮಹಿಳೆಯಿಂದ, ಅದರಲ್ಲಿಯೂ ಕೂಡ ಗರ್ಭಿಣಿಯಾಗಿರುವಂತಹ ಒಂದು ಮಹಿಳೆಯನ್ನು ನೀವು ಜೀವಂತವಾಗಿ ಸುಟ್ಟು ಹಾಕಿದ್ದೀರಾ ಅಂತ ಹೇಳಿ ಅವರಿಗೆ ಮರಣದಂಡನೆಯನ್ನು ಕೊಟ್ಟುಬಿಟ್ಟಿದೆ. ಇನ್ನು ಇದೇ ವಿಚಾರವಾಗಿ ನೋಡಿ, ಏನಾಗಿತ್ತು, ಯಾಕೆ ಇವರು ಸುಟ್ಟರು ಅನ್ನುವಂಥದ್ದು ನಾವು ನೋಡೋದಾದರೆ, ಕೊಲೆಯಾದಂತಹ ಮಹಿಳೆ ಏನಿದ್ದಾಳೆ, ಆಕೆ ಹೆಸರು ಬಾನು ಬೇಗಂ ಅಂತ. ಆಕೆ ದಲಿತ ಸಮುದಾಯದ ಒಬ್ಬ ಯುವಕನನ್ನು ಪ್ರೀತಿಸಿರ್ತಾಳೆ. ಆತನ ಹೆಸರು ಸೈಬಣ್ಣ ಅಂತ. ಇವರಿಬ್ಬರು ಕೂಡ ಪ್ರೀತಿ ಮಾಡಿರ್ತಾರೆ. ಪ್ರೀತಿ ಮಾಡಿ ಮದುವೆ ಆಗಿದ್ದರೂ ಕೂಡ ಇವರು ಇದೇ ಒಂದು ಕಾರಣಕ್ಕೆ ಏನಾಗಿತ್ತು ಅಂದರೆ ಅವರ ಮಧ್ಯೆ ಭಿನ್ನಾಭಿಪ್ರಾಯ ಬಂದಿರುತ್ತೆ. ಮದುವೆ ಆದ ನಂತರ ಆ ಹುಡುಗಿ ಗರ್ಭಿಣಿಯಾಗಿರ್ತಾಳೆ. ಗರ್ಭಿಣಿಯಾಗಿದ್ದಂಥ ಆಕೆಯನ್ನು ನೋಡಿ ಇವರು ಸಹಿಸೋಕೆ ಆಗಲ್ಲ. ಅಂದರೆ ನಮ್ಮ ಮನೆಯ ಹೆಣ್ಣು ಮಗಳು ಬೇರೆ ಜಾತಿಯವರ ಹುಡುಗನ ಜೊತೆ ಹೋಗ್ಬಿಟ್ಲಿಲ್ಲ ಅಂತ ಹೇಳಿ ಅದನ್ನು ಸಹಿಸೋಕ್ಕಾಗದೆ ಜೀವಂತವಾಗಿ ಇರುವಂತಹ ಆ ಹುಡುಗಿಯನ್ನು ಇವರು ಸುಟ್ಟು ಕೊಲೆ ಮಾಡಿಬಿಡ್ತಾರೆ. ಮೃತ ಬಾನು ಬೇಗಂ ಏನಿದ್ದಾರೆ, ಅವರ ತಾಯಿ ಹಾಗೂ ಕುಟುಂಬದ 5 ಜನರಿಗೆ ಕೋರ್ಟ್ ಏನಿದೆ ಈಗ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಅವರಿಬ್ಬರು ಅಣ್ಣ ತಮ್ಮಂದಿರು ಏನಿದ್ದಾರೆ ಅವರಿಗೆ ಮರಣದಂಡನೆಯನ್ನು ಕೊಟ್ಟರೆ, ಇವರು ಇನ್ನು ಉಳಿದಂಥವರಿಗೆ ಜೀವಾವಧಿ ಶಿಕ್ಷೆ ಅಂದರೆ ಜೀವನ ಪರ್ಯಂತ ನೀವು ಜೈಲಲ್ಲೇ ಇರಬೇಕು, ನೀವು ಮಾಡಿದಂಥ ಒಂದು ಕೆಲಸಕ್ಕೆ ಅನ್ನೋ ರೀತಿಯಲ್ಲಿ ಕೋರ್ಟ್ ಆದೇಶವನ್ನು ಕೊಟ್ಬಿಟ್ಟು. ನೋಡಿ, ಇವರ ಒಬ್ಬ ಏನು ಪ್ರೀತಿ ಮಾಡಿದ್ರಲ್ಲ,
ಪ್ರೀತಿ ಮಾಡುವಂತಹ ಸಮಯದಲ್ಲಿನೇ ಇವರ ಒಂದು ಕುಟುಂಬದಿಂದ ವಿರೋಧ ಇರುತ್ತೆ. ಬೇಡ, ಯಾಕೆ ಪ್ರೀತಿ ಮಾಡ್ತಿದ್ಯಾ, ಬಿಟ್ಬಿಡು ಅಂತ ಸಾಕಷ್ಟು ಸಾರಿ ಹೇಳಿರ್ತಾರೆ. ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ 2007ರಲ್ಲಿ 20 ವರ್ಷ ಇರುತ್ತೆ ಈ ಹುಡುಗಿಗೆ. ಭಾನು ಬೇಗಮ್ ಏನಿದ್ದಾರೆ, ಇನ್ನು ದಲಿತ ಹುಡುಗ ಏನಿರ್ತಾನೆ ಸಾಯಿಬಣ್ಣ, ಆತ ಕನೂರ್, ಆತನ ಹೆಸರು ಪೂರ್ತಿ ಹೆಸರು ಸಾಯಿಬಣ್ಣ ಕನೂರ್ ಅಂತ. ಅವರಿಬ್ಬರು ಪರಿಚಯ ಆಗಿರುತ್ತೆ, ಪ್ರೀತಿ ಆಗಿರುತ್ತೆ. ಸುಮಾರು ಒಂದು ತಿಂಗಳುಗಳಿಂದ ವರ್ಷಗಳಿಂದ ಪ್ರೀತಿ ಮಾಡ್ಕೊಂಡಿರ್ತಾರೆ. ಇವರ ಒಂದು ವಿಚಾರ ಏನಾಗುತ್ತೆ, ಮನೆಯಲ್ಲಿ ಗೊತ್ತಾಗುತ್ತೆ. ಇದಕ್ಕೆ ಮನೆಯವರು ಒಪ್ಪೋದಿಲ್ಲ, ವಿರೋಧವನ್ನು ವ್ಯಕ್ತಪಡ್ತಾರೆ. ಅವ್ರು ನಮ್ಮದು ಒಂದು ಧರ್ಮ ಬೇರೆ, ಅವ್ರದ್ದು ಬೇರೆ, ಜಾತಿ ಬೇರೆ, ದಲಿತ ಕುಟುಂಬದ ಹುಡುಗ, ನೀನು ಹೆಂಗೆ ಅವ್ರನ್ನ ಇಷ್ಟಪಟ್ಟೆ ಅನ್ನೋ ರೀತಿಯಲ್ಲಿ ಮಾತುಗಳೆಲ್ಲ ಬಂದಿರುತ್ತೆ. ಒಂದು ಸ್ವಲ್ಪ ಕೈ ಮಿಲಾಯಿಸೋ ಮಟ್ಟಿಗೆ ಹೋಗಿರುತ್ತೆ. ಆದರೂ ಕೂಡ ಈ ಒಂದು ಪ್ರೇಮಿಗಳು ಯಾವುದಕ್ಕೂ ಕೂಡ ಹೆದರಿರಲ್ಲ. ನೀವೇನೇ ಮಾಡಿದ್ರು ಸರಿ, ಏನೇ ವಿರೋಧ ಮಾಡಿದ್ರು ಸರಿ, ಅದಕ್ಕೆ ಕ್ಯಾರೆ ಅಂತ ಅವ್ರು ಏನು ಮಾಡಿರ್ತಾರೆ, ಭಾನು ಬೇಗಮ್ ಮತ್ತು ಸೈಬಣ್ಣ ಏರಿರ್ತಾರೆ, ನನಗೆ ಅವನೇ ಬೇಕು ಅಂತ ಹೇಳಿ ಈ ಹುಡುಗಿ ಹೋಗಿರ್ತಾಳೆ. ಮದುವೆ ಕೂಡ ಆಗಿಬಿಟ್ಟಿರ್ತಾರೆ. ಆ ಬಳಿಕ ಒಂದು ಸ್ವಲ್ಪ ಸಂಸಾರ ಚೆನ್ನಾಗಿರುತ್ತೆ. ಆದರೆ ಇವರಿಗೆ ಮಾತ್ರ ಸುಮ್ಮನಿರೋಕ್ಕಾಗಲ್ವಲ್ಲ, ನಮ್ಮ ಮನೆ ಹೆಣ್ಮಗಳು ಹೋಗ್ಬಿಟ್ಲು ಅನ್ನೋದೇ ತಲೆಯಲ್ಲಿರುತ್ತೆ. ಏನಾದರೂ ಮಾಡಿ ಅವ್ರಿಗೇನೋ ಒಂದು ನಾವು ಮಾಡಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಂಡಿರ್ತಾರೆ. ಅವ್ರ ಹುಡುಗಿ ಗರ್ಭಿಣಿ ಆಗಿರ್ತಾಳೆ. ಮದುವೆ ಆದಮೇಲೆ ಗರ್ಭಿಣಿ ಆಗಿರೋದನ್ನು ಕೂಡ ಲೆಕ್ಕಿಸದೆ ಆ ಹುಡುಗಿಯ ಒಂದು ಹೊಟ್ಟೆಯಲ್ಲಿ ಇನ್ನೊಂದು ಜೀವ ಇದೆ ಅನ್ನೋದನ್ನು ಕೂಡ ಇವರು ಯೋಚನೆ ಮಾಡದೆ ಕ್ರೂರವಾಗಿ ಬೆಂಕಿಯನ್ನು ಹಚ್ಚಿ ಕೊಲೆ ಮಾಡುವಂತಹ ಒಂದು ಘಟನೆ ಏನಿದೆ, ಇಡೀ ಒಂದು ಆ ಜಿಲ್ಲೆಯ ಮತ್ತು ರಾಜ್ಯದ ಒಂದು ಜನತೆಯನ್ನು ಬೆಚ್ಚಿ ಬೀಳಿಸುವಂತಹ ಪ್ರಕರಣ ಇದೆ. ಇಂತಹ ಪ್ರಕರಣಗಳು ಮನೆಯವರೇ ಮಾಡ್ತಾರೆ. ಅವರ ಮುಂದೆನೇ ಆಡಿ ಬೆಳೆದಂತಹ ಒಂದು ಸಹೋದರಿಯನ್ನು, ಮಗಳನ್ನು ಇವರಿಗೆ ಕೊಲೆ ಮಾಡೋಕ್ಕೆ ಮನಸ್ಸಾದರೂ ಹೇಗೆ ಬರುತ್ತೋ ಗೊತ್ತಿಲ್ಲ. ಒಂದು ಜೀವಕ್ಕಿಂತ ಇವರಿಗೆ ಧರ್ಮ ಜಾತಿನೇ ಮುಖ್ಯ ಆಗುತ್ತೋ ಗೊತ್ತಿಲ್ಲ. ಆದರೆ ಈ ಪಾಪಿಗಳು ಮಾತ್ರ ಭಾನು ಬೇಗಮ್ನನ್ನು ಕೊಂದುಬಿಟ್ಟಿರ್ತಾರೆ. ಗರ್ಭಿಣಿಯಾದಂತಹ ಮಹಿಳೆಗೆ 9 ತಿಂಗಳಾಗಿರುತ್ತೆ. 9 ತಿಂಗಳ ಮಗು ಹೊಟ್ಟೆಯಲ್ಲಿರುತ್ತೆ. ಅಂತಹ ಸಂದರ್ಭದಲ್ಲಿ ಆ ಹೆಣ್ಣು ಮಗಳು ಬೆಂಕಿ ಹಚ್ಚಿಕೊಂಡಾಗ ಎಷ್ಟು ನೋವನ್ನು ಅನುಭವಿಸಿರ್ತಾಳಂತ ಅವರಿಗೆ ಮಾತ್ರ ಗೊತ್ತು. ಹೀಗಿರುವಾಗ ಇಂಥ ಪ್ರಕರಣವನ್ನು ಗಂಭೀರವಾಗಿ ತೆಗೆದುಕೊಂಡಂಥ ಕೋರ್ಟ್ ಏನು ಮಾಡುತ್ತೆ, ಇಂತಹ ಒಂದು ಕೃತ್ಯವನ್ನು ಏನೆಸಗಿದ್ದಾರೆ, ಸುಟ್ಟು ಸಾಯಿಸಿದಾರಲ್ಲ, ಇವರಿಗೆ ಸಾಮಾನ್ಯವಾದ ಶಿಕ್ಷೆ ಸರಿಯಾಗಲ್ಲ ಅಂತ ಹೇಳಿ ಈ ರೀತಿಯಾದಂಥ ಒಂದು ಶಿಕ್ಷೆಯನ್ನು ಕೊಡುತ್ತೆ. ವಿಜಯಪುರ ಜಿಲ್ಲೆಯ ಮುದ್ದೇಬಿಹಾಳ ತಾಲೂಕಿನ ಗುಂಡನಕಲ್ ಎನ್ನುವಂತಹ ಗ್ರಾಮ ಏನಿದೆ, ಅಲ್ಲಿ ಈ ಒಂದು ಭೀಕರವಾದಂಥ ಘಟನೆ ನಡೆದಿರುತ್ತೆ. ಇನ್ನು ಈ ಒಂದು ವಿಜಯಪುರ ಕೋರ್ಟ್ ಏನಿದೆ, ಅದು ಕೂಡ ಇದೇ ರೀತಿಯಾದ ಒಂದು ಶಿಕ್ಷೆಯನ್ನು ಕೊಟ್ಟಿರುತ್ತೆ. 2017ರಲ್ಲಿ ಈ ಒಂದು ಕೊಲೆ ಪ್ರಕರಣ ಏನು ನಡೆದಿರುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಬಸವನ ಬಾಗೆ ಪೊಲೀಸರು ಎಲ್ಲ ರೀತಿಯ ಒಂದು ತನಿಖೆಯನ್ನು ಮಾಡಿ ಒಂದು ವಿವರಣವಾದಂಥ ಒಂದು ಚಾರ್ಜ್ ಶೀಟನ್ನು ಕೂಡ ಸಲ್ಲಿಸಿರ್ತಾರೆ ಕೋರ್ಟಿಗೆ. ಸಲ್ಲಿಸಿದ ಮೇಲೆ ಅಲ್ಲಿನ ಒಂದು ವಿಜಯಪುರ ಕೋರ್ಟ್ ಏನು ಹೇಳುತ್ತೆ, ಸಹೋದರ ಇಬ್ರಾಹಿಂ ಮತ್ತು ಆಗ ಅಕ್ಬರ್ ಏನಿದ್ದಾರೆ ಇವರಿಗೆ ಮರಣದಂಡನೆ ಕೊಡಬೇಕಂತ ಆ ಕೋರ್ಟಲ್ಲೂ ಕೊಟ್ಟಿರ್ತಾರೆ. ಮತ್ತು ಅವರ ತಾಯಿ ಆಗಿದಂತಹ ರಂಜನ್ ಬಿ, ಡೋವಲ್ ಬಿ ಮಾಲೂರು ಇವರೇನಿದ್ದಾರೆ, ಮತ್ತು ಆಸ್ಮಾ ಜಲಾನಿ ದಾವಲ್ ಬಿ ಎಂಬುವರಿಗೆ ಇವರೆಲ್ಲರಿಗೂ ಕೂಡ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿರುತ್ತೆ. ಈ ಒಂದು ಶಿಕ್ಷೆಯನ್ನು ಕೊಟ್ಟು ಆದೇಶ ಹೊರಡಿಸಿರುತ್ತೆ. ಅವರು ಈ ಒಂದು ಏನು ಶಿಕ್ಷೆ ಬಂದಿರೋದನ್ನು ಪ್ರಶ್ನೆ ಮಾಡಿ ಮೇಲಿನ ಕೋರ್ಟ್ಗೆ ಹೋಗಿರ್ತಾರೆ, ಕಲಬುರಗಿ ಹೈಕೋರ್ಟ್ಗೆ. ಅಲ್ಲೂ ಕೂಡ ಕೋರ್ಟ್ ಏನು ಮಾಡಿದೆ, ಈಗ ನಿಮಗೆ ಅಲ್ಲಿ ಕೆಳಗಡೆ ಕೊಟ್ಟಿರುವಂತಹ ಕೋರ್ಟ್ ಏನಿದೆ, ಡಿಸ್ಟಿಕ್ ಕೋರ್ಟು, ಅದು ಕೊಟ್ಟಿರುವಂತಹ ಒಂದು ತೀರ್ಪು ಸರಿಯಾಗಿಯೇ ಇದೆ, ನಿಮಗೆ ಇದೇ ಶಿಕ್ಷೆ ಸರಿ ಅಂತ ಹೇಳಿ ಈ ಒಂದು ತೀರ್ಪನ್ನು ಹೈಕೋರ್ಟ್ನ ಒಂದು ನ್ಯಾಯಾಲಯವು ಕೂಡ ಎತ್ತಿ ಹಿಡಿದಿದೆ. ಏನು ಅಪರಾಧಿಗಳು ಪ್ರಶ್ನೆ ಮಾಡಿ ಕೋರ್ಟ್ಗೆ ಮೇಲ್ಮನವಿಯನ್ನು ಸಲ್ಲಿಸಿದಂತಹ ಆ ಒಂದು ಮನವಿಯನ್ನು ನ್ಯಾಯಮೂರ್ತಿ ಆದಂತಹ HP ಸಂದೇಶ್ ಅವರು ಮತ್ತು ನ್ಯಾಯಮೂರ್ತಿ ಆದಂತಹ TM ನದಾಫ್ ಅವರು ಏನಿದ್ದಾರೆ, ಅವರು ಯೋಚನೆ ಮಾಡ್ತಾರೆ, ಎಲ್ಲವನ್ನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ಕಲಬುರಗಿ ಹೈಕೋರ್ಟ್ ಏನಿದೆ, ದ್ವಿಸದಸ್ಯದ ಒಂದು ಪೀಠ ಏನಿದೆ, ಈ ರೀತಿಯಾದಂತಹ ಒಂದು ಮಹತ್ತರವಾದಂತಹ ಒಂದು ಆದೇಶವನ್ನು ಹೊರಡಿಸಿದೆ. ಸರ್ಕಾರದ ವಕೀಲರೇನಿದ್ದಾರೆ ಅವರು ಸರಿಯಾದ ರೀತಿಯಲ್ಲಿ ವಾದವನ್ನು ಮಾಡಿ, ಸಿದ್ಧಲಿಂಗ ಅನ್ನುವಂಥ ವಕೀಲರು ಇರ್ತಾರೆ, ಸಿದ್ಧಲಿಂಗ ಪಾಟೀಲ್ ಅಂತವರು, ಅವರು ವಾದವನ್ನು ಮಾಡಿರ್ತಾರೆ. ಅವರ ವಾದವನ್ನು ಒಪ್ಪಿದಂತಹ ಕೋರ್ಟ್ ಏನು ಮಾಡುತ್ತೆ, ಹೌದು ಹಿಂದೆ ಕೊಟ್ಟಂತಹ ಕೋರ್ಟಿನ ತೀರ್ಪೇ ಸರಿಯಾಗಿದೆ, ಅದೇ ತೀರ್ಪನ್ನು ಮುಂದುವರಿಸ್ರಿ ಅಂತ ಹೇಳಿ ಇಬ್ಬರು ಸಹೋದರಿಗೆ ಮರಣದಂಡನೆ ಕೊಟ್ಟು ಇವರಿಗೆ 5 ಜನಕ್ಕೆ ಜೀವಾವಧಿ ಶಿಕ್ಷೆಯನ್ನು ಕೊಟ್ಟಿದೆ. ಈಗ ಇಡೀ ಒಂದು ಕುಟುಂಬ ಏನಿದೆ ಜೈಲಲ್ಲೇ ಇರಬೇಕು, ಶಿಕ್ಷೆಯನ್ನು ಅನುಭವಿಸಿ. ಯಾರೇ ಆದರೂ ಸರಿ, ಪ್ರೀತಿ ಪ್ರೇಮ ಅಂತ ವಿಚಾರ ಬಂದಾಗ ನಿಮ್ಮ ಮನೆಯಲ್ಲಿ ನಿಮ್ಮ ಮಕ್ಕಳು ಅವರಿಗೆ ಬೇಕಾದಂತಹ ಒಂದು ಜೀವನವನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಎಲ್ಲ ಒಂದು ಹಕ್ಕು ಅವರಿಗೆ ಇದೆ. ಕಾನೂನು ಕೂಡ ಕೊಟ್ಟಿದೆ, ಸಂವಿಧಾನದಲ್ಲಿ ಕೂಡ ಅದೇ ಹೇಳುತ್ತೆ. ಇನ್ನೊಂದು ಯೋಚನೆ ಮಾಡಬೇಕು, ನೀವು ಮದುವೆಯಾದರೆ ಬದುಕೋದು ಅವರಿಬ್ಬರೇ, ಗಂಡ ಹೆಂಡತಿ. ನೀವು ಮನೆಯವರು ಹೋಗಲ್ಲ, ತಂದೆ ತಾಯಿ ಹೋಗಲ್ಲ, ಅಣ್ಣ ತಮ್ಮ ಹೋಗಲ್ಲ, ಮತ್ತು ಇನ್ಯಾರು ಸಂಬಂಧಿಗಳು ಕೂಡ ನಿಮ್ಮ ಮಧ್ಯೆ ಬರೋಕ್ಕಾಗಲ್ಲ. ಅವ್ರು ಏನೇ ಬಂದರೂ ಕೂಡ ಮದುವೆಗೆ ಬಂದು ಊಟ ಮಾಡ್ಕೊಂಡು ಹೋಗ್ಬೋದು, ಬಂದು ಒಂದೆರಡು ಒಳ್ಳೆಯ ಮಾತುಗಳನ್ನು ಹೇಳಿ ಹೋಗ್ಬೋದು, ಅಷ್ಟಕ್ಕೆ ಮಾತ್ರ ಸೀಮಿತ ಆಗಿರುತ್ತೆ. ಕೊನೆಯವರೆಗೂ ಯಾರಾದರೂ ನಮ್ಮ ಜೊತೆ ಇರ್ತಾರೆ, ನಮ್ಮ ಜೀವನದಲ್ಲಿ ಇರ್ತಾರೆ ಅಂತಂದರೆ ಅದು ನಮ್ಮ ಲೈಫ್ ಪಾರ್ಟ್ನರ್ ಮಾತ್ರ ಆಗಿರ್ತಾರೆ. ಹೀಗಾಗಿ ನಮ್ಮ ಒಂದು ಜೀವನವನ್ನು ಆಯ್ಕೆ ಮಾಡ್ಕುವಂಥ ಒಂದು ಹಕ್ಕು ನಮಗಿದೆ. ಅವ್ರನ್ನ ನೀವು ಆಯ್ಕೆ ಮಾಡ್ಕೊಳ್ಳೋಕೆ ಬಿಡಬೇಕು. ಇಲ್ಲಾಂದರೆ ಅವರಿಗೆ ತಿದ್ದಿ ಬುದ್ಧಿ ಹೇಳುವಂತಹ ಕೆಲಸವನ್ನು ಮಾಡಬೇಕು, ಏನಾದರೂ ನಿಮಗೆ ಸರಿ ಹೋಗಿಲ್ಲ ಅಂತ.
ಈ ರೀತಿಯಾಗಿ ಕ್ರೂರವಾಗಿ ಸಾಯಿಸುವಂಥ ವ್ಯಕ್ತಿಗಳಿಗೆ ಇದೇ ರೀತಿಯ ಶಿಕ್ಷೆ ಆಗಬೇಕು. ಯಾಕಂದರೆ ನೋಡಿ, ಪ್ರೀತಿ ಪ್ರೇಮದ ವಿಚಾರ ಅನ್ನುವಂಥದ್ದು ಈಗಿನ ಕಾಲದಲ್ಲಿ ಕಾಮನ್, ಎಲ್ಲರೂ ಕೂಡ ಮಾಡ್ತಾರೆ. ಧರ್ಮ ಜಾತಿ ಎಲ್ಲವನ್ನೂ ಮೀರಿದ್ದು ಪ್ರೀತಿ ಅಂತ ಹೇಳ್ತಾರೆ ಅನೇಕರು ಕೂಡ. ಇದು ನೀವು ಅನೇಕ ಸಿನಿಮಾಗಳಲ್ಲಿ ನೋಡ್ತೀರಾ, ಕಥೆಗಳಲ್ಲಿ ಓದ್ತೀರಾ, ಹೇಳಿಕೊಟ್ಟಿರ್ತಾರೆ. ಕಾಲ ಬದಲಾಗ್ತಾ ಇದೆ, ಆದರೆ ಜನಗಳು ಮಾತ್ರ ಬದಲಾಗ್ತಾ ಇಲ್ಲ. ಅವರ ತಲೆಯಲ್ಲಿರುವಂತಹ ಹಳೆ ಕಾಲದ ಬುದ್ಧಿಗಳು ಬದಲಾಗ್ತಾ ಇಲ್ಲ. ಈಗಿನ ಜನರು, ಈಗಿನ ಜನ್ರೇಷನ್ ಏನಿದೆ, ಈ ಕಾಲಕ್ಕೆ ತಕ್ಕಂತೆ ವರ್ತನೆ ಮಾಡ್ತಾ ಇದ್ದಾರೆ, ಅದು ಸರಿ. ಆದರೆ ನಿಮ್ಮ ಹಳೆ ಕಾಲದಲ್ಲಿರುವಂತಹ ಪದ್ಧತಿಗಳು ಈಗಲೂ ನಡಿಬೇಕಂದ್ರೆ ಅದು ಆಗಲ್ಲ. ಇನ್ನೂ ಧರ್ಮ ಜಾತಿ ಅಂತ ಅಂದ್ಕೊಂಡು ಹೋದರೆ ಇದೇ ರೀತಿಯಾಗಿ ಕೊಲೆಗಳು ಆಗ್ತಾ ಇರುತ್ತೆ, ಪ್ರಕರಣಗಳು ಆಗ್ತಾ ಇರುತ್ತೆ, ಕೋರ್ಟು ಆದೇಶವನ್ನು ಕೊಡ್ತಾ ಇರುತ್ತೆ. ಆದರೆ ಜನಗಳಿಗೆ ಮಾತ್ರ ಇನ್ನೂ ಬುದ್ಧಿ ಬರ್ತಲ್ಲ. ಹೀಗಾಗಿ ವೀಕ್ಷಕರು ಏನಾಗ್ತಾ ಇದೆ, ಈ ಒಂದು ಪ್ರಕರಣಗಳು ಈ ರೀತಿಯಾಗಿ ಬಂದಾಗ ನಿಜಕ್ಕೂ ಕೂಡ ಈ ರೀತಿಯ ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು ಕೋರ್ಟು, ಅದನ್ನು ನಾವು ಕೂಡ ಸ್ವಾಗತ ಮಾಡ್ತೀವಿ, ಎಲ್ಲರೂ ಕೂಡ ಸ್ವಾಗತ ಮಾಡ್ತಾರೆ. ಯಾಕಂದರೆ ಒಂದು ಹೆಣ್ಣು ಮಗಳಿಗೆ ಚಿತ್ರಹಿಂಸೆಯನ್ನು ಕೊಟ್ಟು ಬೆಂಕಿಯನ್ನು ಸುಟ್ಟು ಸಾಯಿಸಿದಂಥ ವ್ಯಕ್ತಿಗೆ ಈ ರೀತಿ ಆದೇಶವನ್ನು ಕೊಟ್ಟಿರುವಂಥ ನಿಜಕ್ಕೂ ಕೂಡ ಕೋರ್ಟನ್ನು ನಾವು ಮೆಚ್ಚಬೇಕು. ಇದಿಷ್ಟು ಇದಕ್ಕೆ ಸಂಬಂಧಪಟ್ಟಂತಹ ವಿಚಾರ. ನೋಡ್ತಾ ಇರಿ ಫ್ರೀಡಮ್ ಟಿವಿ, ಇದು ಜನಸಾಮಾನ್ಯರ ಶಕ್ತಿ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಮ್ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.